ನಿಮ್ಮನ್ನ ಚಿತ್ರರಂಗ ಸೆಳೆದಂತ ಅಂಶ ಯಾವುದು? ನಾನು ಯಾವ್ದಾದ್ರು ಕ್ಷೇತ್ರಕ್ಕೆ ಹೋದ್ರೆ ನನ್ನ ಛಾಪು ಒತ್ತಿ ಬರಬೇಕು. ಹೋಗ್ಬೇಡ, ಸಿನಿಮಾಕ್ಕೆ ಹೋಗ್ಬೇಡ, ಬರಹಗಾರನಾಗಿ ತುಂಬಾ ಎತ್ತರಕ್ಕೆ ಹೋಗ್ತೀಯಾ, ಬೆಳೀತೀಯಾ, ಅಲ್ಲಿ ಹೋದ್ರೆ ಹಾಳಾಗ್ತೀಯಾ. ನಾನು ಹೇಳಿದ್ರೆ ನಾನು ಹಾಳಾಗ್ಬೇಕು. ಐ ಹ್ಯಾವ್ ಟು ಸ್ಪಾಯಿಲ್ ಮೈ ಸೆಲ್ಫ್. ಇಲ್ಲಿ ಗುರ್ಸ್ಕೋಬಹುದು, ನಿಲ್ಬಹುದು, ಗೆಲ್ಬಹುದು ಅನ್ನೋದು ಕಷ್ಟ ಅನ್ಸ್ತ. ತುಂಬಾ ಕಷ್ಟ ಇತ್ತು. ಒಂದು ಮೊಬೈಲ್ ಇಟ್ಕೊಂಡು ಒಂದ್ ಸಿನಿಮಾ ಮಾಡಿಬಿಡ್ತಾರೆ, ವಾರಕ್ಕೆ 10 ಸಿನಿಮಾ ಬಂದ್ಬಿಡ್ತವೆ. 2ನೇ ಸಿನಿಮಾ ಮಾಡಕ್ಕಾಗಲ್ಲ, 3ನೇ ಸಿನಿಮಾ ಸಿಗಲ್ಲ. ಈ ಪಿತೂರಿಗಳ ಬಗ್ಗೆ ಅರಿವಿರಲಿಲ್ಲ. ಫಸ್ಟ್ ಫಿಲ್ಮ್ ಮುಂಡು ಹೋದಲ್ಲೇ ನನಗೆ ಅದ್ರದ್ದು ಅಚೂರಿಯ ಅನುಭವ ಈ ರೀತಿ ಗೊತ್ತಾಯ್ತು. ನೀವು ವರ್ಕ್ ಚೆನ್ನಾಗಿದ್ರೆ ನಿಮ್ಮನ್ನು ಯಾರು ತುಳಿಯಕ್ಕಾಗಲ್ಲ. ನಾನು ಅಮೆರಿಕ ಮಾಡಿದ್ದೆ, ಅಮೃತಧಾರೆ ಮಾಡಿದ್ದೆ, ನನ್ನ ಪ್ರೀತಿಯ ಹುಡುಗಿ. ಯಾರಪ್ಪ ಇವತ್ತು ನೀನು ವರ್ತಮಾನಕ್ಕೆ ಅಪ್ಡೇಟ್ ಆಗದಿದ್ರೆ ಸಿನಿಮಾ ತೆಗೆದಾಚೆ ಸಾಕುತ್ತೆ. ಸರ್, 70-80ರ ದಶಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುಸ್ಕೊಂಡಂತ ಹಲವಾರು ಜನ ಸಿನಿಮಾ ರಂಗಕ್ಕೆ ಬಂದ್ರು ಆಕರ್ಷಿತರಾಗಿ. ಸೊ ನೀವು ಕೂಡ ಹೆಚ್ಚು ಕಮ್ಮಿ 80ರ ದಶಕದಲ್ಲಿ ಎಂಟ್ರಿ ಆದವರು. ಸೊ ನಿಮ್ಮನ್ನ ಚಿತ್ರರಂಗ ಸೆಳೆದಂತ ಅಂಶ ಯಾವುದು ಸರ್? ಬರ್ಬೇಕಂತ ಅನ್ಸಿದ್ದು ಪ್ರೇರಣೆ ಅಂತ ಇರುತ್ತಲ್ಲ, ಯಾಕೆ, ಹೇಗೆ? ನಾನು ಬರುವಾಗ ಸರ್ ಮೊದಲಿಗೆ ನನಗೆ ನಮ್ಮ ನಂಜುಂಡೇಗೌಡರು ಬನ್ನೇರಿ ಅಂತ ನನ್ನ ಕಥೆನ ಸಿನಿಮಾ ಮಾಡೋಕೆ ಬಂದ್ರು. ಸುರೇಶ್ ಹೆಬ್ಳಿಕರ್ ಅವರು ಕಾಡಿನ ಬೆಂಕಿ ಅಂತ ಒಂದು ಸಿನಿಮಾಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ನನ್ನನ್ನ ಕೇಳಿದ್ರು. ಅಶೋಕ್ ಪೈ ಅವರು. ಇವೆಲ್ಲ ನನ್ನ ಪ್ರವೇಶ ದ್ವಾರದ ನನ್ನ ಗೆಳೆಯರು. ಸುರೇಶ್ ಹೆಬ್ಳಿಕರ್, ನಂಜುಂಡೇಗೌಡರು ಎಲ್ಲ ನಾನು ಬಹಳ ಅವರನ್ನ ಯಾವಾಗಲೂ ಗೌರವದಿಂದ ಪ್ರೀತಿಯಿಂದ ಜ್ಞಾಪಿಸ್ಕೊಳ್ತೀನಿ. ಆ ಹೊತ್ತಲ್ಲಿ ಚಿತ್ರಕಥೆಯ ಸಂಭಾಷಣೆ ಬರ್ಕೊಂಡು ಸಂಕ್ರಾಂತಿಗೆ, ಉದ್ಭವ ಸಿನಿಮಾಕ್ಕೆ, ಕಾಡಿನ ಬೆಂಕಿ, ಉಷಾ ಕಿರಣ ಇವಕ್ಕೆಲ್ಲ ಬರ್ಕೊಂಡಿದ್ದಂತ ನಾನು ಒಂದು ಹಂತದಲ್ಲಿ ಚಿತ್ರಕಥೆ ಚೆನ್ನಾಗಿ ಬರೀತೀರಿ, ನಿರ್ದೇಶನ ಮಾಡಿ ಅನ್ನುವಂತ ಒಂದು ಟೆಂಪ್ಟೇಷನ್ ಬಂತು, ಉದ್ಯಮದಿಂದ ಬಂತು. ಆಗ ಬಹಳ ಯೋಚನೆ ಮಾಡ್ತೇನೆ. ನಾನು ಒಬ್ಬ ಅಧ್ಯಾಪಕನಾದವನು ನಿರ್ದೇಶಕನಾಗಬೇಕಾಗಿತ್ತು. ನನ್ನಂತೆ ಅನೇಕರು ಅಧ್ಯಾಪಕ ವೃತ್ತಿಯಿಂದ, ಲೇಖಕ ವೃತ್ತಿಯಿಂದ ಬಂದು ನಿರ್ದೇಶಕರಾಗಿದ್ದರು, ಸಿನಿಮಾಗಳನ್ನು ಮಾಡಿದ್ರು. ನಾನು ಬರೋ ಸಂದರ್ಭ ಬಂದಾಗ ನಾನು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಒಂದು ಸ್ಟ್ಯಾಂಪ್, ನನ್ನ ಛಾಪು ಒತ್ತಿ ಬರಬೇಕು. ಸುಮ್ಮನೆ ಹೋಗಿ ಒಂದು ಸಿನಿಮಾ ಮಾಡೋ ಬರೋದಲ್ಲ. ನಾವು ಹೋಗ್ಬಾರ್ದು. ಹೋದ್ಮೇಲೆ ನಮ್ದು ಅಂತ ಒಂದು ಗುರುತು ಇರಬೇಕು. ಎಲ್ಲೇ ಆದ್ರೂ ಹೋಗಿ, ನೀವು ಒಂದು ಹಳ್ಳಿ ಕೆಲಸ ಮಾಡ್ತೀರಾ, ಒಂದು ಪುಸ್ತಕ ಬರೀತೀರಾ, ಒಂದು ಸಿನಿಮಾ ಮಾಡ್ತೀರಾ, ನೀವು ಯಾರು, ಏನನ್ನ ಹೇಳ್ತಿದ್ದೀರಿ, ಅದನ್ನ ನೀವು ಗಾಢವಾಗಿ ಮಾಡಬರ್ಬೇಕು, ಅಚ್ಚೊತ್ತಿ ಬರಬೇಕು ಅಂತ. ಆ ಒಂದು ಹಠದಿಂದ ಬಂದೆ. ನಾನೇನೋ ಹಠದಿಂದ ಬಂದೆ. ಆದ್ರೆ ನನ್ನನ್ನು ಅಷ್ಟು ಪ್ರೀತಿಯಿಂದ ಒಂದು ದೊಡ್ಡ ಪ್ರೇಕ್ಷಕ ಸಮುದಾಯ ವರ್ಷಗಟ್ಟಲೆ ನನ್ನ ಸಿನಿಮಾ ನೋಡಿ, ಒಂದು ಅಮೆರಿಕ ನೋಡಿ, 45 ವಾರದ ಅಮೃತಧಾರೆ ನೋಡಿ, ಈ ಸಿಲ್ವರ್ ಜೂಬ್ಲಿ ಕಪಾಲಿ ಥಿಯೇಟರ್ನಲ್ಲಿ ನನ್ನ ಪ್ರೀತಿಯ ಹುಡುಗಿ, ಬಾನಲ್ಲೆ ಮಧುಚಂದ್ರಕ್ಕೆ ಶತದಿನೋತ್ಸವ, ಹೀಗೆ ಸಾಲು ಸಾಲಾದ ಯಶಸ್ಸನ್ನು ಕೊಟ್ರು. ಒಬ್ಬ ಲೇಖಕನಿಗೆ ನಿರ್ದೇಶಕನ ಸ್ಥಾನದಲ್ಲಿ ಅಷ್ಟು ಯಶಸ್ಸು ಕೊಟ್ರಲ್ಲ, ಆಗ ಅನ್ನಿಸ್ತು ನಾನು ಇಲ್ಲಿ ಬರುವಾಗ ಬಹಳ ಜನ ನನಗೆ ಲೇಖಕ ಮಿತ್ರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೋಗ್ಬೇಡ, ಸಿನಿಮಾಕ್ಕೆ ಹೋಗ್ಬೇಡ, ನೀನು ಬರಹಗಾರನಾಗಿ ತುಂಬಾ ಎತ್ತರಕ್ಕೆ ಹೋಗ್ತೀಯಾ, ಬೆಳೀತೀಯಾ, ಅಲ್ಲಿ ಹೋದ್ರೆ ಹಾಳಾಗ್ತೀಯಾ. ನನ್ನ ಗುರುಗಳು, ನನ್ನ ಹಿತೈಷಿಗಳು ಹೇಳಿದ್ದುಂಟು. ನಾನು ಹೇಳಿದೆ ನಾನು ಹಾಳಾಗಬೇಕು. ಐ ಹ್ಯಾವ್ ಟು ಸ್ಪಾಯಿಲ್ ಮೈ ಸೆಲ್ಫ್. ಈ ಥರದ್ದೆಲ್ಲ ಮಡಿವಂತಿಕೆ ನನಗಿಷ್ಟ ಇಲ್ಲ. ಅಲ್ಲೇನೋ ಮಾಡ್ಬೇಕಾ, ಹೋಗಿ ಮಾಡಬೇಕು. ಶಕ್ತಿ ಇದ್ದವ್ರು ಎಲ್ಲರೂ ಮಾಡಿ ಅಂತ ಹೇಳಲ್ಲ, ಎಲ್ಲಾ ಲೇಖಕರು ನಿರ್ದೇಶಕರಾಗಿ ಅಂತ ಹೇಳಲ್ಲ. ಕರೆಕ್ಟ್. ನನಗೆ ಶಕ್ತಿ ಇದೆ ವಿಜುವಲ್ ಮೀಡಿಯಾದಲ್ಲಿ. ಯಾಕಂದ್ರೆ ನನ್ನ ಕಥೆಗಳಲ್ಲಿ ಒಂದು ವಿಜುವಲ್ ಪವರ್ ಇಂದ ಕಥೆಗಳು ಕಟ್ತಿದ್ದೆ ನಾನು. ಚಿತ್ರಕ ಶಕ್ತಿಗಳು. ನನ್ನ ಕತೆ ಓದೋರು ಮೊನ್ನೆ ಯಾರೋ ಮೆಲ್ಬರ್ನ್ನಿಂದ ಒಬ್ಬರು ಕೃಷ್ಣ ಪ್ರಸಾದ್ ಅಂತ ಅವರ ಫೋನ್ ಮಾಡಿ ನನ್ನ 40 ವರ್ಷದಿಂದ ಬರೆದ 2 ಕಥೆಗಳ ಸಾಲುಗಳನ್ನು ಹೇಳ್ತಾ ಇದ್ರು ಮೆಲ್ಬರ್ನ್ನಿಂದ. ಎಷ್ಟು ಚೆನ್ನಾಗಿದೆ ಸರ್ ಆ ಕಥೆಗಳು. ಒಂದು ಕಣ್ಣಿಗೆ ಕಟ್ಟಿದಾಗಿದೆ ಯಶೋಧರ ಚರಿತೆಯ ಪಾತ್ರ, ಶಿಷ್ಟ ಜಗತ್ತಿನ ಒಳ ವ್ಯಾಪಾರಗಳು ಅನ್ನೋ ಕಥೆ ಅಂತ. ಅಲ್ಲಿದ್ದಾರೆ ಅವರು, 20 ವರ್ಷದಿಂದ ಹೋದವರು ಅಮೆರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ. ಆ ಥರದ ವಿಜುವಲ್ ಪವರ್ ನನ್ನ ಕಥೆಗಳಿದ್ದರಿಂದ ವಿಜುವಲ್ ಮೀಡಿಯಾಕ್ಕೆ ಬರೋದಕ್ಕೆ ನನಗೆ ಒಂದು ಅವಕಾಶ ಆಯಿತು, ಟೆಂಪ್ಟೇಷನ್ ಆಯಿತು. ಕರೆಕ್ಟ್. ನೀನು ಲೇಖನಿಯಿಂದ ಬಿಡಿಸುವ ಚಿತ್ರಗಳನ್ನ ಕ್ಯಾಮರಾದಿಂದ ಬಿಡಿಸು, ಹೊಸ ಸವಾಲು. ಕರೆಕ್ಟ್. ನಾನು ಸಂಗೀತ ಕಲಿಯೋಕೆ ಹೋಗಿದ್ದೆ, ಅದೊಂದು ನನಗೆ ಒಲಿಲಿಲ್ಲ ಅಥವಾ ಸಮಯ ಆಗಲಿಲ್ಲ. ಇನ್ಸ್ಟ್ರೂಮೆಂಟ್ ಎಲ್ಲದ ಒಲಿತಾ ಇತ್ತು, ಸಮಯ ಆಗಿಲ್ಲ ಅಂತ. ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಬಹಳ ಆಸೆ ಇತ್ತು, ಪ್ರಯತ್ನ ಮಾಡದೆ ಆಗ್ಲಿಲ್ಲ, ಸಮಯ ಸಾಕಲೇ ಇಲ್ಲ. ಯಾಕಂದ್ರೆ ಅದಿನ್ನೊಂದು ಮಹಾಸಮುದ್ರ. ನಾನು ಸಂಗೀತದ ಕೇಳುಗ ಅಷ್ಟೇ, ಬಟ್ ಒಂದು ಇನ್ಸ್ಟ್ರೂಮೆಂಟಲ್ ಮಾಸ್ಟರ್ ಆಗ್ಬೇಕು ಅಂತ ಬಹಳ ಹಠಕ್ಕೆ ಬಿದ್ದೆ. ಗುರುಗಳನ್ನು ಇಟ್ಕೊಂಡೆ, ಟ್ಯೂಷನ್ ಮಾಡಕ್ ಟ್ರೈ ಮಾಡಿದೆ, ಅದೊಂದು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಅದಿರಲಿ,
ಅಂದರೆ ಗೊತ್ತಾಯಿತು ನನಗೆ ಸಂಗೀತ ನನಗೆ ಸಿಕ್ಕಲ್ಲ ಅಂತ. ಸಿಕ್ಕಲ್ಲ. ಸೊ ಸಿಕ್ಕಿದ ಕ್ಷೇತ್ರಗಳಲ್ಲಿ ನೀನು ಚೆನ್ನಾಗಿ ಕೆಲಸ ಮಾಡು. ಸೊ ಹಾಗಾಗಿ ನಾನು ಸಿನಿಮಾಕ್ಕೆ ಬಂದಿದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಓದುಗ ನನ್ನನ್ನು ಹೇಗೆ ಕೈ ಹಿಡಿದು ಮುನ್ನಡೆಸ್ದ, ಹಾಗೆ ನನ್ನ ಪ್ರೇಕ್ಷಕ ನನ್ನನ್ನು ಕೈ ಹಿಡಿದು ಮುನ್ನಡೆಸ್ದ. ಅದು ಎಂದೆಂದಿಗೂ ನಾನು ಆ ಒಂದು ಸಮುದಾಯಕ್ಕೆ, ಓದುಗ ಸಮುದಾಯ, ಪ್ರೇಕ್ಷಕ ಸಮುದಾಯ, ಈ ಇಬ್ಬರು ನನ್ನ ದಣಿಗಳು, ಆ ದಣಿಗೆ ನಾನು ಋಣಿ. ಎಸ್ ಸರ್. ಸರ್, ಆರಂಭದಲ್ಲಿ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ ಇಲ್ಲಿ ಗುರ್ತಿಸ್ಕೋಬೋದು, ನಿಲ್ಬೋದು, ಗೆಲ್ಬೋದು ಅನ್ನೋದು ಕಷ್ಟ ಅನಿಸ್ತಾ, ಅಥವಾ ಇವತ್ತಿನ ಸ್ಥಿತಿಗತಿ ನೋಡಿದ್ರೆ ಹೇಗೆ ಅನಿಸುತ್ತೆ ಸರ್? ತುಂಬ ಕಷ್ಟ ಇತ್ತು. ಅವಾಗಲೇ ಕಷ್ಟ ಇತ್ತು, ತುಂಬ ಕಷ್ಟ ಆಯಿತು. ಆಗ ಪ್ರವೇಶ ತುಂಬ ಕಷ್ಟ ಇತ್ತು. ಈಗ ಸಾಕಷ್ಟು ಪ್ರವೇಶ ಆದ್ಮೇಲೆ ಸಕ್ಸಸ್ ಒಂದೆರಡು ಸಿಕ್ಕರೆ ಲಾಂಗ್ ರನ್ ನಿಮ್ ಟ್ರಾವೆಲ್ ಇರ್ತಿತ್ತು. ಈಗ ಅದು ಉಲ್ಟಾ. ಈಗ ಒಂದು ಮೊಬೈಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿಬಿಡ್ತಾರೆ, ವಾರಕ್ಕೆ 10 ಸಿನಿಮಾ ಬಂದ್ಬಿಡ್ತವೆ. ಎರಡನೇ ಸಿನಿಮಾ ಮಾಡೋಕ್ಕಾಗಲ್ಲ, ಮೂರನೇ ಸಿನಿಮಾ ಸಿಗಲ್ಲ. ಇವತ್ತು ನಾನು ತುಂಬಾ ಜನ ತರುಣರನ್ನು ನೋಡ್ತೀನಲ್ಲ, ಎಂಟ್ರಿ ಈಸ್ ಈಸಿ, ಸಸ್ಟೈನಿಂಗ್ ಈಸ್ ವೆರಿ ಡಿಫಿಕಲ್ಟ್. ನಮಗೆ ಪ್ರವೇಶ ಹೆಂಗಾಗೋಯ್ತು ಅಂದ್ರೆ, ಉಂಡು ಹೋದ ಮಾಡಿದಾಗ ಹೊಟ್ಟೆ ಕಿಚ್ಚಿಗೆ, ಮತ್ಸರಕ್ಕೆ ಲ್ಯಾಬ್ ಅಲ್ಲಿ ನನ್ನ ಸಿನಿಮಾ ರೀಲ್ಗಳನ್ನ ಅದು ಬದಲು ಮಾಡಿ ರಾಂಗ್ ಲೇಬಲ್ ಹಾಕಿ ಥಿಯೇಟರ್ಗಳಿಗೆಲ್ಲ ರಾಂಗ್ ರೀಲ್ ಕಳಿಸಿ ಅಷ್ಟು ಮಟ್ಟಿಗೆ ಸ್ಯಾಬಟೇಜ್ ಮಾಡಿದ್ರು ನನ್ನ ಅವತ್ತಿನ ಕೆಲವು ನಿರ್ದೇಶಕರು, ಉದ್ಯಮದವರು. ಇವನು ಯಾರೋ ಮೇಷ್ಟ್ರು ಬರ್ತಾನಲ್ಲ, ಸುಮ್ಮನೆ ಚಿತ್ರಕಥೆ ಬರ್ಕೊಂಡಿರ್ಬೇಕು, ಇವನು ಡೈರೆಕ್ಟ್ ಮಾಡ್ತಿದ್ದಾನಲ್ಲ ಅಂತ. ನನಗೆ ಆಗ ಈ ಪಿತೂರಿಗಳ ಬಗ್ಗೆ ಅರಿವಿರಲಿಲ್ಲ. ಫಸ್ಟ್ ಫಿಲ್ಮ್ ಉಂಡು ಹೋದದಲ್ಲೇ ನನಗೆ ಅದರದ್ದು ಚೂರಿಯ ಅನುಭವ ಈ ರೀತಿ ಗೊತ್ತಾಯ್ತು ನನಗೆ. ಇನ್ನಷ್ಟು ಹಠಕ್ಕೆ ಬಿದ್ದೆ. ಇಂತಿಂತ ಕಡೆ ನಾವು ಕ್ಷೇತ್ರ ತಪ್ಪಿಸ್ಕೊಂಡ್ರಿ ಅನ್ಸುತ್ತೆ. ನೋಡಿ, ಮಾಡಿದ್ದಾಯ್ತು ಸಿನಿಮಾ, ಮಾರುಕಟ್ಟೆಯಲ್ಲಿ ಏನೋ ಮಾಡ್ಬಿಡ್ತಾರೆ, ಜನರಿಗೆ ತಲುಪ್ದಂಗ್ ಮಾಡ್ತಾರೆ. ಆ ತರದ್ದಾಯ್ತು ಫಸ್ಟ್ ಫಿಲ್ಮ್. ಅದು ಇಲ್ಲಿಂದ ಹೋಗಿದೆ ಚಿತ್ರಮಂದಿರಕ್ಕೆ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಒಂದೇ ರೀಲು, ಮೇಲ್ಗಡೆ ರೀಲ್ ನಂಬರ್ ಮಾತ್ರ ಸರಿ ಇದೆ, ಒಳಗಡೆ ರೀಲ್ಗಳು ಬೇರೆ ಇದೆ. ಅದು ಅತ್ಯಂತ ವ್ಯವಸ್ಥಿತವಾಗಿ ಹಾಕಿತ್ತು. ಈಗಿನ ಹಾಗೆ ಡಿಜಿಟಲ್ ಎಡಿಟಿಂಗ್ ಇರಲಿಲ್ಲ. ಎಡಿಟರ್ನ ಓಡಿಸಿ ರೀಲ್ಗಳನ್ನ ಬದಲಾಯಿಸಿ ದಾವಣಗೆರೆ, ಮೈಸೂರು ಎಲ್ಲಾ ಕಡೆ ಶ್ರಮ ಆಯಿತು. ಇಷ್ಟಾದರೂ ಕೂಡ ಇವತ್ತಿಗೂ ಉಂಡು ಹೋದ ಕೊಂಡು ಹೋದವನ್ನ ಮೆಚ್ಚಿ ಮಾತನಾಡುವ ಅನೇಕ ಮಂದಿ ಅಂದ್ರೆ, ನೀವು ವರ್ಕ್ ಚೆನ್ನಾಗಿದ್ರೆ ನಿಮ್ಮನ್ನು ಯಾರು ತುಳಿಯಕ್ಕಾಗಲ್ಲ. ಬಟ್ ಕಮರ್ಷಿಯಲ್ ಆಗಿ ಆ ಸಿನಿಮಾ ಅಷ್ಟು ನಿರೀಕ್ಷೆ ಮಟ್ಟಕ್ಕೆ ಆಗ್ಲಿಲ್ಲ ಕಮರ್ಷಿಯಲಿ. ಬಟ್ ನನ್ನ ಆರಂಭದ ಹೆಜ್ಜೆ ತುಂಬಾ ಚೆನ್ನಾಗಿತ್ತು. ಇವತ್ತಿಗೂ ಕಾಮಿಡಿ ಫಿಲ್ಮ್ ಮಾಡೋರು ಆ ಫಿಲ್ಮ್ನ ಜ್ಞಾಪಿಸ್ಕೊಳ್ತಾರೆ, ನೆನಪಿಸ್ಕೊಳ್ತಾರೆ, ಯಾವಾಗಲೂ ನೆನಪಿಸ್ಕೊಳ್ತಾರೆ. ನನಗೆ ಇಷ್ಟವಾದ ಸಿನಿಮಾಗಳಲ್ಲಿ ಒಂದದು. ಸೊ ಹಾಗಾಗಿ ಗೊತ್ತಾಯ್ತು, ಇಲ್ಲಿ ಬಿಟ್ಕೊಳ್ಳಲ್ಲ ಯಾರನ್ನು. ಗಾಂಧಿನಗರ ಅಷ್ಟು ಸುಲಭ ಒಳಗೆ ತಗೊಳ್ಳಲ್ಲ. ಬಟ್ ನನ್ನ ಹಠಕ್ಕೆ ಬಿದ್ದು ಹೊಸಬ್ರನ್ನ ಕರ್ಕೊಂಡು ಅಮೆರಿಕಕ್ಕೆ ಹೋಗಿ ಒಂದು ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ. ಏನ್ರಿ ಅವ್ರೆ, ನೀವೆಲ್ಲ ಅಮೆರಿಕಕ್ಕೆ ಹೋಗಿ ಸಿನಿಮಾ ಮಾಡೋಕ್ಕಾಗತ್ತಾ ಸೂಪರ್ ಸ್ಟಾರ್ಗಳಿಲ್ಲದೆ? ಇಲ್ಲ, ತೋರಿಸ್ತೀನಿ, ನಾನು ಕಲಾವಿದರ ಜೊತೆ ಹೋಗ್ತೀನಿ, ದೊಡ್ಡ ನಾಯಕ ನಟರ ಜೊತೆ ಹೋಗಲ್ಲ. ಹೋಗಿ ಆ ಸಿನಿಮಾ ಮಾಡಿ ಅನೇಕ ಗೇಲಿ, ತಾತ್ಸಾರ, ಅಣಕ ಎಲ್ಲಾನು ಅನುಭವಿಸಿ ಅದೊಂದು ರೀತಿಯ ಜನರ ಮುಂದೆ ಹುಚ್ಚು ಸಾಹಸ ಅಂತ. ಹುಚ್ಚು ಸಾಹಸ 30 ವರ್ಷದ ಹಿಂದೆ ಅದೊಂದು ಹುಚ್ಚು ಸಾಹಸ. ತುಂಬಾ ಟೀಕೆಗಳು ಬಂತು, ವೀಸಾ ಸಿಕ್ಕಿಲ್ಲ, ಏನೇನೋ ಆಯ್ತು. ಅದೆಲ್ಲ ಬರ್ಕೊಂಡಿದ್ದೀನಿ ಬಿಡಿ. ಆ ಕಾಲದಲ್ಲೂ ಕಾಲೆಳೆಯೋರು ಇದ್ರು, ಇದು ಎಲ್ಲ ಕಾಲದಲ್ಲೂ ಇರ್ತಾರೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ವಿಜಯ್, ಮನುಷ್ಯನಿಗಿರುವ ಅರಿಷಡ್ವರ್ಗಗಳಿದೆಯಲ್ಲ, ಆ ಅರಿಷಡ್ವರ್ಗಗಳಲ್ಲಿ ಮತ್ಸರ ಕಡೆಯದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆದರೆ ಸುಡುವ ಗುಣದಲ್ಲಿ, ಕೆಟ್ಟ ಗುಣಗಳಲ್ಲಿ ಅದಕ್ಕೆ ಮೊದಲ ಸ್ಥಾನ. ಅರಿಷಡ್ವರ್ಗದಲ್ಲಿ ಕಡೆಯಲ್ಲಿರುವಂಥ ಮತ್ಸರ ಪ್ರಥಮ ಸ್ಥಾನದಲ್ಲಿದ್ದು ಮನುಷ್ಯರನ್ನು ಸುಡುತ್ತೆ. ಕರೆಕ್ಟ್. ಎಲ್ಲ ವೃತ್ತಿಗಳಲ್ಲಿರುತ್ತೆ, ಎಲ್ಲ ವೃತ್ತಿಗಳಲ್ಲಿ ನಿಜ. ಒಬ್ಬ ಪ್ರತಿಭಾವಂತ ಆಗಿದ್ದರೆ, ನೀವು ಯಾವಾಗ ಮತ್ಸರಕ್ಕೊಳಗಾಗ್ತೀರಿ ಅಂದರೆ ನೀವು ಪ್ರತಿಭಾವಂತರಾಗಿದ್ದರೆ, ಯಶಸ್ಸು ನಿಮಗೆ ಬಂದರೆ ನಿಮ್ಗೆ ಶತ್ರುಗಳು ಜಾಸ್ತಿ. ಆ ಶತ್ರುಗಳು ಬಹಳ ಸರಿ ಹೊರಗಡೆ ಇರ್ತಾರೆ, ಕೆಲವು ಸರಿ ಒಳಗಡೆನೇ ಇರ್ತಾರೆ, ನಮ್ಮ ಸುತ್ತಮುತ್ತ ಇರ್ತಾರೆ, ಗೊತ್ತಾಗಲ್ಲ. ನಿಮ್ಮ ಸಹಾಯಕರ ರೂಪದಲ್ಲಿ ಇರ್ತಾರೆ, ನಿಮ್ಮ ಆಪ್ತರ ರೂಪದಲ್ಲಿ ಇರ್ತಾರೆ, ಗೊತ್ತೇ ಆಗಲ್ಲ. ಆ ಮುಖಗಳು ಬಚ್ಚಿಟ್ಕೊಂಡಿರ್ತಾರೆ. ಹಾಗಾಗಿ ಮತ್ಸರದ ಬೇಗೆಯಲ್ಲಿ ನಾನು ಆರಂಭದಲ್ಲಿ ತುಂಬ ಬೆಂದೆ, ನೊಂದೆ. ಬಟ್ ನನ್ನ ಮೌಲ್ಯಗಳನ್ನು ಇಟ್ಕೊಂಡು ನಾನು ಧ್ಯಾನಸ್ಥನಾಗಿ ಸಿನಿಮಾ ಮಾಡ್ತಾ ಹೋದೆ. ಸೋಲು ಗೆಲುವುಗಳು ಏನೇ ಇರಲಿ, ನನ್ನ ನಂಬಿಕೆ ಮಾತಾಡ ಮಲ್ಲಿಗೆ ನನಗೆ ತುಂಬ ಇಷ್ಟವಾದ ಸಿನಿಮಾ. ಅದು ಚೆನ್ನಾಗಿ ಹೋಗಬೇಕಾಗಿತ್ತು, ಹೋಗಲಿಲ್ಲ.
ಆದರೆ ನಾನು ಅದ್ರ ಬಗ್ಗೆ ನನಗಿರೋ ಪ್ರೀತಿ ಎಂದೂ ಕಡಿಮೆ ಆಗಿಲ್ಲ. ಹೀಗೆ ಸಿನಿಮಾದಲ್ಲಿ ಗ್ಯಾಂಬ್ಲಿಂಗ್ ಅನ್ನುವಂಥ ಒಂದು ಶಬ್ದ ಏನಿದೆಯಲ್ಲ, ಜೂಜು, ಅದನ್ನ ಮೊದಲು ಅಕ್ಸೆಪ್ಟ್ ಮಾಡ್ಕೋಬೇಕು. ಒಳ್ಳೆಯ ಚಿತ್ರಗಳು ಜೂಜಾಡಬೇಕು, ಕೆಟ್ಟ ಚಿತ್ರಗಳಿಗೂ ಇರುತ್ತೆ. ಕರೆಕ್ಟ್. ಆಮೇಲೆ ಒಳ್ಳೆಯ ಚಿತ್ರಗಳು ಗೆಲ್ಲುತ್ತೆ, ಒಳ್ಳೆಯ ಚಿತ್ರಗಳು ಸೋಲುತ್ತೆ. ಕೆಟ್ಟ ಚಿತ್ರಗಳು ಗೆಲ್ಲುತ್ತೆ, ಕೆಟ್ಟ ಚಿತ್ರಗಳು ಸೋಲುತ್ತೆ. ಈ ವಿಚಿತ್ರವಾದಂತಹ ಒಂದು ವ್ಯಾಕರಣ ಅದರದ್ದು. ಈ ಸತ್ಯವನ್ನು ಒಪ್ಪಿಕೊಂಡು ಬರಬೇಕು, ಪ್ರಯಾಣ ಮಾಡಬೇಕು. ಹೋಗ್ದ್ಯಾ, ಮಾಡ್ಬೇಡ, ಹೋಗಿ ಮನೆಗೆ ಹೋಗು, ಸಿನಿಮಾ ಮಾಡ್ಬೇಡ, ಕೂತ್ಕೋ. ಸಿನಿಮಾಗೆ ಬಂದ್ಯಾ, ಇದನ್ನ ಒಪ್ಕೊಂಡು ಫೇಸ್ ಮಾಡು, ಎಲ್ಲದೂ ಅಷ್ಟೇ. ಸಿನಿಮಾದಲ್ಲಿ ಸವಾಲುಗಳೇ ಜಾಸ್ತಿ ಅಲ್ವಾ, ಅದನ್ನೆಲ್ಲ ಫೇಸ್ ಮಾಡಿದ್ರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ, ಮಾಡೋಕ್ಕಾಗತ್ತೆ. ಆಮೇಲೆ ನಿಮ್ಮನ್ನ ಇಡೀ ಜಗತ್ತು ಪ್ರೀತಿಸ್ಬೇಕು ಅಂತ ಯಾಕೆ ಅನ್ಕೊಂತೀರಿ? ಕರೆಕ್ಟ್. ನೀವು ಬರೋಕ್ ಮುಂಚೆ ಎಲ್ಲ ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ಚಂದ್ರಶೇಖರ್ ಅವರೇ ಸಿನಿಮಾ ಮಾಡಿ, ಇಲ್ಲಿ ನಿಮ್ಗೆ ಕೋಟಿ ಒಂದು ಕೋಟಿ ದುಡ್ಡು ಕೊಡ್ತೀನಿ ಅಂತ ಯಾರಾದ್ರೂ ಯಾಕೆ ಕರೀತಾರೆ? ಯಾಕೆ ಕರೀತಾರೆ? ಕರೆಕ್ಟ್ ಕರೆಕ್ಟ್. ನಿಮ್ಮ ದಾರಿ ಹುಡ್ಕೋಬೇಕು, ನಿಮ್ಮ ಪಟ್ಟುಗಳನ್ನು ಬೆಳೆಸ್ಬೇಕು, ಒಳ್ಳೆ ಕಥೆ ಮಾಡ್ಕೋಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಇಟ್ಕೋಬೇಕು, ಯಶಸ್ಸು ಕೊಡಬೇಕು, ನಿರ್ಮಾಪಕರಿಗೆ ಅಶ್ಯೂರೆನ್ಸ್ ಕೊಡಬೇಕು. ಕರೆಕ್ಟ್ ಸರ್. ಇದೆಲ್ಲ ಸೇರ್ಕೊಂಡು ಸಿನಿಮಾ ಆಗುತ್ತೆ. ಇಲ್ಲಿದ್ರೆ ಬರ್ಕೊಂಡಿರಪ್ಪ ಸಾಹಿತ್ಯ, ನೀನು ನಿನ್ನ ಪುಸ್ತಕ, ಯಾರು ನಿನ್ನನ್ನು ಪ್ರಶ್ನೆ ಮಾಡಲ್ಲ. ನಿನ್ನ ಜಗತ್ತು ದೊಡ್ಡದದು, ಸಾಹಿತ್ಯದ ಜಗತ್ತು. ಸಿನಿಮಾಗೆ ಬಂದ್ರೆ ನೀನು ಹಲವು ಪಟ್ಟುಗಳನ್ನು ಕಲಿತು ಶತ್ರುಗಳನ್ನು ಎದುರಿಸುವುದಕ್ಕಿಂತ ಹಿತಶತ್ರುಗಳನ್ನು ಎದುರಿಸೋದು ಕಲ್ತ್ಕೊಂಡು ಮಾರುಕಟ್ಟೆಯ ಜಾಲಗಳನ್ನು ಅರ್ಥ ಮಾಡಿಕೊಂಡು ಪ್ರೆಸೆಂಟ್ ಇವತ್ತು ಸಿನಿಮಾ ಅಂದ್ರೆ ಇವತ್ತು ಅಂತ, ನೆನ್ನೆನೂ ಕೂಡ ಅಲ್ಲ, ಇವತ್ತು ಮುಂಜಾನೆ. ಇವತ್ತು ಯಾರು ನೀನಂತ ಕೇಳುತ್ತೆ, ನಾನು ಅಮೆರಿಕ ಮಾಡಿದ್ದೆ, ಅಮೃತಧಾರೆ ಮಾಡಿದ್ದೆ, ನನ್ನ ಪ್ರೀತಿಯ ಹುಡುಗಿ, ಕೇರ್ಸ್, ಯಾರಪ್ಪ ಇವತ್ತು ನೀನು ಅಂತ ಕೇಳುತ್ತೆ. ಸಿನಿಮಾದಲ್ಲಿ ಸಾಹಿತ್ಯಕ್ಕೆ ಪರಂಪರೆ ಇದೆ, ಹಂಗಲ್ಲ. ಸಾಹಿತ್ಯ ಒಂದು, ಕಾಳಿದಾಸನ ಓದ್ತೀವಿ, ನೀವು ಶೇಕ್ಸ್ಪಿಯರ್ ಮಾತಾಡ್ತೀವಿ. ಸಿನಿಮಾ ಇವತ್ತು ಯಾರು ಅಂತ ಕೇಳುತ್ತೆ. ಸೊ ವರ್ತಮಾನಕ್ಕೆ ಅಪ್ಡೇಟ್ ಆಗದಿದ್ರೆ ಸಿನಿಮಾ ತೆಗೆದು ಆಚೆಗೆ ಬಿಸಾಕತ್ತೆ. ಅದಕ್ಕೆ ಅಪ್ಡೇಟ್ ಆಗೋದು. ಅಪ್ಡೇಟ್ ಯುವರ್ ಸೆಲ್ಫ್, ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಇವತ್ತು ಏನಾಗ್ತಿದೆ ಜಗತ್ತಲ್ಲಿ, ಬೆಸ್ಟ್ ಮ್ಯೂಸಿಕ್ ಎಲ್ಲಿದೆ, ಬೆಸ್ಟ್ ಆಕ್ಟರ್ ಯಾರು, ಬೆಸ್ಟ್ ಮೂವೀಸ್ ಏನಾಗ್ತಿದೆ, ಬೆಸ್ಟ್ ಕ್ಯಾಮ್ರಾ ಏನು ಬಂದಿದೆ, ಬೆಸ್ಟ್ ಎಡಿಟಿಂಗ್ ಏನು ಬಂದಿದೆ, ಅಪ್ಡೇಟ್ AI ಅಂದ್ರೆ ಏನು, ಎಲ್ಲ ನಾನು ತಗೊಂಡು. ಅಂದ್ರೆ ಇದು ಎಷ್ಟು ಕಷ್ಟ ಗೊತ್ತಾ? ನಿಮ್ಮ ಜೊತೆಗೆ 16-17 ವರ್ಷದ ಹುಡುಗರು ಓಡ್ತಿರ್ತಾರೆ. ಕರೆಕ್ಟ್. ನೀವು ಅವ್ರ ಜೊತೆ ಓಡಬೇಕು. ನಿಮ್ಮ ಕಾಲುಗಳಿಗೆ ಅಷ್ಟು ಗಟ್ಟಿ ಶಕ್ತಿ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಓಡದೇ ಇದ್ರೆ ಟ್ರ್ಯಾಕಿಂದ ಈಚೆ ಬರಬೇಕು. ಎಲ್ರಿಗೂ ಒಂದ್ ದಿವಸ ಬರಬೇಕಾಗುತ್ತೆ ಟ್ರ್ಯಾಕಿಂದ. ನಿಜ. ಓಡುವಾಗ ನೀವು ಆ ರೇಸಲ್ಲಿ ಓಡಿದ್ರೇನೆ ಅದು ಗಿಟ್ಟೋದು. ಕರೆಕ್ಟ್. ಸ್ಟಿಲ್ ಐ ಆಮ್ ರನ್ನಿಂಗ್. ಬಹುಶಃ ಮೇಷ್ಟ್ರು ಇವನ್ನೆಲ್ಲ ಪಟ್ಟುಗಳನ್ನ ಇಟ್ಕೊಂಡಿರೋದ್ರಿಂದ ಇವತ್ತಿಗೂ ಇದು ಸ್ಪರ್ಧೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸಿನಿಮಾ ಮಾಡೋದು. ಎಸ್, ನಿಜ ಸರ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ನಾನು ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.